ಚೂರು ಬ್ರೇಕ್ ಬಿದ್ದಂತೆ ಕಾಣಿಸ್ತಾ ಇದೆ ಬೆಂಗಳೂರಿಗೆ ಮಾತ್ರ ಇಲ್ಲಾಂದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಆದರೆ ಬೆಂಗಳೂರಲ್ಲಿ ಸೃಷ್ಟಿಯಾದಂತಹ ಈ ಪ್ರವಾಹ ರಾಜಕೀಯ ಕೆಸರೆರಚಾಟಕ್ಕೂ ಕೂಡ ಕಾರಣವಾಯಿತು ಬಿಜೆಪಿಯವರು ನಮ್ಮ ಕಾಲದಲ್ಲಿ ಸಿಂಗಾಪುರ್ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ಈಗ ಕೆಟ್ಟದಾಗಿ ಹೋಗ್ಬಿಟ್ಟಿದೆ ಗ್ರೇಟರ್ ಬೆಂಗಳೂರಲ್ಲ ಇದು ಕಳಪೆ ಬೆಂಗಳೂರು ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಆದರೆ ಬಿಜೆಪಿಯ ಒಬ್ಬ ಶಾಸಕರು ಅಥವಾ ಮಾಜಿ ಶಾಸಕರು ಒಬ್ಬರು ಏನಂತಂದ್ರೆ ತಮ್ಮಲ್ಲಿ ಆದಂತಹ ಪ್ರಮಾದವನ್ನ ಈಗ ಸಿದ್ದರಾಮಯ್ಯ ಅವರ ಮುಂದೆ ಹೇಳಿಕೊಂಡಿದ್ದಾರೆ ಅದರ ಬಗ್ಗೆ ಮುಂದೆ ಏನಂತ ನೋಡ್ತಾ ಹೋಗೋಣ ನಗರದ ವಿವಿಧ ಕಡೆಗಳಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿದಂತಹ ಸಿದ್ದರಾಮಯ್ಯನವರು ಡಿಕೆಶಿಗೆ ವಿವಿಧ ಬಡಾವಣೆಗಳ ನಿವಾಸಿಗಳಿಂದ ಸಮಸ್ಯೆಗಳ ಸುರಿಮಳೆಗೆ ಬಂದಿದೆ ಜೊತೆಗೆ ಸಾಲ ಮಾಡಿ ಮನೆ ಕಟ್ಟಿದ್ದೇವೆ ಮಳೆಯಾದರೆ ಬದುಕು ನರಕವಾಗುತ್ತೆ ಶಾಶ್ವತ ಪರಿಹಾರ ಕಲ್ಪಿಸಿ ಅಂತ ಅಂಗಲಾಚಿದಂತಹ ಸಾಯಿ ಲೇಔಟ್ನ ಜನರು ಈಗ ರಾಜಕಾಲುವೆ ಹೂಳು ತೆಗೆಸ್ತೀವಿ ಅಂತ ತೆಗೆಸಬೇಕು ಅಂತಹ ಕೆಲವೊಂದಿಷ್ಟು ಗಡುವುಗಳನ್ನು ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಭಾನುವಾರ ಮತ್ತು ಸೋಮವಾರ ಸುರಿದಂತಹ ಭಾರಿ ಮಳೆಯಿಂದಾಗಿ ತೊಂದರೆಗೆ ಒಳಗಾಗಿದ್ದಂತಹ ಮಾನ್ಯತಾ ಟೆಕ್ ಪಾರ್ಕ್ ಎಚ್ಎಸ್ಆರ್ ಲೇಔಟ್ ಜೊತೆಗೆ ಸಾಯಿ ಲೇಔಟ್ ಸಿಲ್ಕ್ ಬೋರ್ಡ್ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಮೊದಲಾದ ಪ್ರದೇಶಗಳಿಗೆ ಭೇಟಿ ನೀಡಿದಂತಹ ಸಿಎಂ ಸಿದ್ದರಾಮಯ್ಯನವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಶಾಶ್ವತ ಪರಿಹಾರದ ಭರವಸೆಯನ್ನು ನೀಡಿದ್ದಾರೆ ಬಿಬಿಎಂಪಿ ಮೆಟ್ರೋ ಮತ್ತು ಬೆಂಗಳೂರು ಜಲಮಂಡಳಿ ಹಾಗೂ ಬಿಡಿಎ ಅಧಿಕಾರಿಗಳಿಗೆ ಶಾಶ್ವತ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ತಾಕೀತು ಮಾಡಿದ್ದಾರೆ ಮುಖ್ಯಮಂತ್ರಿ ಜೊತೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೂಡ ಯಾಕಂತಂದ್ರೆ ಅವರು ನಗರಾಭಿವೃದ್ಧಿ ಸಚಿವ ಬೆಂಗಳೂರು ಜೊತೆಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಇಂಧನ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಕೆಲವೊಂದಿಷ್ಟು ಶಾಸಕರು ನಿನ್ನೆ ಸಿಟಿ ರೌಂಡ್ಸ್ ಮಾಡಿದ್ರು ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಈ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಮೆಟ್ರೋ ಕಾಮಗಾರಿ ನಡೀತಾ ಇದೆ ಅಲ್ಲೆಲ್ಲೇ ಬಿದ್ದುಬಿಟ್ಟಿದೆ ಈ ಬಿಬಿಎಂಪಿ ಅವರು ಏನು ಕೆಲಸನೇ ಮಾಡ್ತಾ ಇಲ್ಲ ಬಿಡಿಎ ಅಧಿಕಾರಿಗಳು ಆರಾಮಾಗಿ ಆ ಕಚೇರಿಯಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ ಸೊ ಇವ್ರಿಗೆಲ್ರಿಗೂ ಒಂದು ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕಲ್ಲ ಜನರಂತೂ ಬಿಸಿ ಮುಟ್ಟಿಸ್ತಾ ಇಲ್ಲ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಮೊದಲಿಗೆ ಫಸ್ಟ್ ಫೋನ್ ಮಾಡಬೇಕು ಜನರು ಕೂಡ ಎಚ್ಚೆತ್ತುಕೊಳ್ಬೇಕು ಇವರೆಲ್ಲ ಕುಂಭಕರ್ಣ ನಿದ್ರೆಯಲ್ಲಿರ್ತಾರೆ ಆ ಕುಂಭಕರ್ಣ ನಿದ್ರೆಯಲ್ಲಿದ್ದವರನ್ನ ಜನಸಾಮಾನ್ಯ ಎಬ್ಬಿಸುವ ಕಾರ್ಯ ಮಾಡಬೇಕು ನಿಮ್ಮ ಮನೆ ಹತ್ರ ಏನಾದರೂ ಚರಂಡಿ ಕಾರ್ಯ ಅಂದರೆ ಚರಂಡಿ ಏನಾದರೂ ಹಾಳ ಹೋಗಿದ್ರೆ ಅವರನ್ನು ನೀವು ಎಬ್ಬಿಸಿ ಫೋನ್ ಮಾಡಿ ನೋಡಪ್ಪ ಇಲ್ಲಿ ಚರಂಡಿ ವ್ಯವಸ್ಥೆ ಕೆಟ್ಟದಾಗಿದೆ ಸಾಯಿ ಲೇಔಟ್ ಅವ್ರಿಗೆ ಹೇಳ್ತಾ ಇರೋದು ನೀವೆಲ್ಲ ಸುಮ್ಮನೆ ಈಗ ಮಳೆ ಬಂದಾಗ ಸುಮ್ಮನೆ ಪ್ರಾಬ್ಲಮ್ ಆಗಿದೆ ಹಂಗಾಗಿದೆ ಹಿಂಗಿದೆ ಆಗಿದೆ ಅಂತಂದರೆ ಸೊ ಅದಕ್ಕೋಸ್ಕರ ಅವ್ರನ್ನ ನಿದ್ದೆಗಳಿಂದ ಎಬ್ಬಿಸ್ಬೇಕಂತಂದರೆ ನೀವು ಜನಸಾಮಾನ್ಯ ಪಬ್ಲಿಕ್ ಏನು ಮಾಡಬೇಕಂತಂದರೆ ಫಸ್ಟು ಎಚ್ಚರಗೊಳ್ಳಬೇಕು ಸೊ ಈಗ ಸಿ ಎಂ ಸಿದ್ದರಾಮಯ್ಯನವರು ನಿನ್ನೆ ಅಷ್ಟೇ ಸಿಟಿ ರೌಂಡ್ಸ್ ಮಾಡಿದ್ದಾರೆ ಏನೆಲ್ಲ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಪಾರ್ಕ್ ಬಳಿ ಅಲ್ಲಿ ರಾಜಕಾಲುವೆ ಪರಿಶೀಲನೆ ಮಾಡೋದು ಅಲ್ಲಿ ರಾಜಕಾಲುವೆ ಒತ್ತುವರಿಯಾಗಿದೆ ಅದನ್ನ ಕೂಡಲೇ ತೆರವು ಮಾಡಿಸಿ ಅಂತ ಹೇಳಿದ್ದೀನಿ ನೀರು ಸರಾಗವಾಗಿ ಹರಿಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಹೇಳಿದ್ದೀನಿ ಅದನ್ನ ಸರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಒಂದು ಆಮೇಲೆ ಯಾರ್ಯಾರು ಡಿಬ್ರೀಸ್ ಚರಂಡಿಗೆ ಹಾಕ್ತಾರೆ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು ಅಂತ ಹೇಳಿ ಆಯುಕ್ತರು ಬಿಬಿಎಂಪಿಗೆ ಸೂಚಿಸಿದ್ದಾರೆ ಆಮೇಲೆ ಬಿಡಿಎ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಿ ಒತ್ತುವರಿಗಳನ್ನ ಮುಲಾಜಿಲ್ಲದೆ ತೆರವುಗೊಳಿಸಬೇಕು ಅಂತ ಹೇಳಿದ್ದೀನಿ ಸಾಯಿ ಲೇಔಟ್ ಹೋಗಿದ್ದೆ ಸಾಯಿ ಲೇಔಟ್ ಅದೇನಾಗಿದೆ ತಗ್ಗು ಪ್ರದೇಶದಲ್ಲಿದೆ ಜಾಗ ರಾಜಕಾಲುವೆಗಿಂತ ತಗ್ಗು ಪ್ರದೇಶದಲ್ಲಿದೆ ಸೊ ಹಾಗಾಗಿ ಮಳೆ ಜಾಸ್ತಿ ಬಂದಾಗೆಲ್ಲ ಅಲ್ಲಿ ಸಮಸ್ಯೆ ಉಂಟಾಗ್ತದೆ ಹಾಗಾಗಿ ನೀರು ಸರಾಗವಾಗಿ ಹರಿತಾ ಇಲ್ಲ ರಾಜಕಾಲುವೆನಲ್ಲಿ ಕಾರಣ ಯಾಕಪ್ಪ ಅಂತಂದ್ರೆ ರೈಲ್ವೆ ಬ್ರಿಡ್ಜ್ ಹತ್ರ ಎರಡು ವೆಂಟ್ ಇದಾವಲ್ಲ ಆ ವೆಂಟು ಅಗಲಾಗಿಲ್ಲ ಬಹಳ ಚಿಕ್ಕದಾಗಿದ್ದಾವೆ ಅದರಿಂದ ಅವು ದೊಡ್ಡದು ಮಾಡಬೇಕಾಗ್ತದೆ ಅದನ್ನ ದೊಡ್ಡದು ಮಾಡಿದ್ರೆ ನೀರು ಸಲೀಸಾಗಿ ಹರ್ಕೊಂಡು ಹೋಗ್ತದೆ ಮತ್ತೆ ನೀರು ವಾಪಸ್ ಬರೋದು ಹಿಂದಕ್ಕೆ ಬರೋದು ಕೂಡ ತಪ್ಪಲಿಕ್ಕೆ ಸಾಧ್ಯ ಮಾನ್ಯತಾ ಟೆಕ್ ಪಾರ್ಕ್ ಬಳಿ ಇನ್ನು ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಇದೇ ಸಿಟಿ ರೌಂಡ್ಸ್ ಸಮಯದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಜೊತೆಗೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ಗಳನ್ನು ಹಾಕಿದ್ದಾರೆ ರೂಲ್ಸ್ಗಳನ್ನು ಹಾಕಿದ್ದಾರೆ ಏನಂತಂದ್ರೆ ಮಾನ್ಯತಾ ಟೆಕ್ ಪಾರ್ಕ್ಗೆ 90 ದಿನಗಳ ಗಡುವನ್ನು ನೀಡಲಾಗಿದೆ ಜೊತೆಗೆ ಸಾಯಿ ಲೇಔಟ್
ನಿವಾಸಿಗಳಲ್ಲ, ಸಾಯಿ ಲೇಔಟ್ ನಿವಾಸಿಗಳೇನಿದ್ರಲ್ಲ ಅವರು ಕೆಲವೊಂದಿಷ್ಟು ಪ್ರಾಬ್ಲಮ್ಗಳನ್ನು ಹೇಳಿದ್ದಾರೆ. ಹೀಗಾಗಿ 13 ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಸಾಯಿ ಲೇಔಟ್ ಹಿಂಭಾಗದಲ್ಲಿ ರಾಜಕಾಲುವೆ ನೀರು ಸರಾಗವಾಗಿ ಹರಿದು ಹೋಗಲು ರೈಲ್ವೆ ವೆಂಟ್ ಅಂದರೆ ನೀರು ಹರಿದು ಹೋಗುವಂತಹ ಜಾಗ ಸಣ್ಣದಾಗಿದೆ. ಹೆಚ್ಚುವರಿ ವೆಂಟ್ ನಿರ್ಮಾಣಕ್ಕೆ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ. ಇನ್ನು ಅನುದಾನ ಸಹ ಬಿಡುಗಡೆ ಮಾಡಲಾಗಿದೆ. ಬಿಬಿಎಂಪಿಯಿಂದ ರೈಲ್ವೆ ಇಲಾಖೆಗೆ ಈಗಾಗಲೇ 3 ಲಕ್ಷ ರೂಪಾಯಿ ಠೇವಣಿ ಮಾಡಲಾಗಿದೆ. 6 ಲಕ್ಷ ರೂಪಾಯಿ ಕಾಮಗಾರಿಗಾಗಿ ವೆಚ್ಚ ಮಾಡಲಾಗ್ತಾ ಇದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಕಡೆಗಳಲ್ಲಿ ತಂತ್ರಜ್ಞಾನವನ್ನು ಬಳಸ್ಕೊಳ್ಬೇಕು. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ ಸಮಸ್ಯೆ ಪರಿಹಾರಕ್ಕೆ ಮುಖ್ಯಮಂತ್ರಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಬೊಮ್ಮಸಂದ್ರ ಮಡಿವಾಳ ಕಡೆಗಿಂದ ನೀರು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಬಂದು ನಿಲ್ತಾ ಇದೆ. ಮೆಟ್ರೋ ಕಾಮಗಾರಿಯಿಂದಾಗಿ ನೀರು ಕಾಲುವೆಗಳು ಮುಚ್ಚಿ ಹೋಗಿರೋದ್ರಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯನವರು ಬಿಬಿಎಂಪಿ ಮತ್ತು ಮೆಟ್ರೋ ಅಧಿಕಾರಿಗಳಿಗೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು ಸಭೆ ನಡೆಸಿ ಶಾಶ್ವತ ಪರಿಹಾರ ಕೈಗೊಳ್ಳಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಷ್ಟೇ ಅಲ್ಲದೆ ಗುರಪ್ಪನಹಳ್ಳಿ ತಡೆಗೋಡೆ ಕುಸಿತವಾಗಿದ್ದರಿಂದ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾದ ಸ್ಥಳದಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪರಿಹಾರ ವಿತರಣೆ ಮಾಡುವುದಾಗಿ ಹೇಳಿದ್ದಾರೆ. ಇದೆಲ್ಲದರ ಜೊತೆಗೆ ಯಡಿಯೂರಪ್ಪನವರು ಅಂದರೆ 2023-22ರಲ್ಲಿ ಏನು ಮಳೆ ಸುರಿತಲ್ಲ ಆ ಟೈಮಲ್ಲಿ ಕೆಲವೊಂದಿಷ್ಟು ಅಂದರೆ ಬಿಜೆಪಿ ಸರ್ಕಾರ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದೆ. ಆ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋದಕ್ಕಾಗಲಿಲ್ಲ ಅಂತ ಅರವಿಂದ ಲಿಂಬಾವಳಿ ಅವರು ತಪ್ಪನ್ನು ಒಪ್ಪಿಕೊಂಡಿದ್ದಾರೆ. ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಬಿಎಂಆರ್ಡಿಎ ತಪ್ಪಾಗಿ ಅಧಿಸೂಚನೆ ಹೊರಡಿಸಿದೆ. ಹೀಗಾಗಿ ಅಗಲೀಕರಣ ನೆನಗುದಿಗೆ ಬಿದ್ದಿದೆ ಅಂತ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರುವುದಕ್ಕೆ ಪ್ರಯತ್ನ ಮಾಡಿದ್ರು. ಈ ವೇಳೆ ಮಧ್ಯಪ್ರವೇಶಿಸಿದ ಭೈರತಿ ಸುರೇಶ್ ಯಾರ ಸರ್ಕಾರದ ಅವಧಿಯಲ್ಲಿ ತಪ್ಪಾಗಿದೆ ಎಂಬುದು ಹೇಳದಂತೆ ಕಾಲೆಳೆದರು. ಆಗ ಹೌದು, ನಮ್ಮ ಸರ್ಕಾರದ ಅಧಿಸೂಚನೆ ಅಂದರೆ ಅಧೀನದಲ್ಲಿಗೆ ತಪ್ಪಾಗಿದೆ, ಯಡಿಯೂರಪ್ಪ ಅವರು ತಪ್ಪು ಮಾಡಿದ್ದಾರೆ ಅಂತ ಹೇಳಿದರು. ಈ ರಸ್ತೆ ಅಗಲೀಕರಣಕ್ಕೆ ಸಂಬಂಧಿಸಿದಂತೆ ಅವೈಜ್ಞಾನಿಕವಾಗಿರುವಂತಹ ಒಂದು ಅಧಿಸೂಚನೆಯನ್ನ ತಗೊಂಡು ಬಂದಿತ್ತು ಯಾರೋ ಅಂದ್ರೆ ಬಿಎಂಆರ್ಡಿಎ. ಅದಕ್ಕೆ ಸಹಿ ಹಾಕಿ ಯಡಿಯೂರಪ್ಪನವರು ಒಂದು ದೊಡ್ಡ ಪ್ರಮಾದವನ್ನ ಮಾಡಿದ್ದಾರೆ, ಆ ತಪ್ಪು ಮಾಡಿದ್ದಾರೆ. ಸೊ ಹೀಗಾಗಿ ಈ ಒಂದು ಕೆಲವೊಂದಿಷ್ಟು ಕಡೆಗಳಲ್ಲಿ ಪ್ರವಾಹ ಉಂಟಾಗ್ತಾ ಇದೆ ಅಂತ ಅರವಿಂದ್ ಲಿಂಬಾವಳಿ ಅವರು ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರ್ತಾರೆ. ಆವಾಗ ಯಾರ ಸರ್ಕಾರದಲ್ಲಿ ಏನಾಯಿತು, ಯಾರ ಸರ್ಕಾರದಲ್ಲಿ ತಪ್ಪಾಗಿದೆ, ಯಾರ ಸರ್ಕಾರದಲ್ಲಿ ಏನೇನಾಗಿದೆ ಅನ್ನೋದು ಚರ್ಚೆ ಬೇಡ. ಈಗ ಜನರ ಸಮಸ್ಯೆಗಳನ್ನು ಆಲಿಸೋಣ ಅಂತ ಅಲ್ಲೇ ಇದ್ದಂತಹ ಭೈರತಿ ಸುರೇಶ್ ಅವರು ಕಾಲೆಳೆದ್ರು. ಆದರೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾರೆ ಹೌದು ತಪ್ಪಾಗಿದ್ರೆ ಅದನ್ನು ಇವರು ಅರವಿಂದ್ ಲಿಂಬಾವಳಿ ಹೇಳ್ತಾರೆ ಇಲ್ಲ ಯಡಿಯೂರಪ್ಪ ಅವರ ಕಾಲದಲ್ಲಿ ಸಿಎಂ ಆಗಿದ್ರಲ್ಲ ಆ ಟೈಮಲ್ಲಿ ಸ್ವಲ್ಪ ತಪ್ಪಾಗಿದೆ, ಹೀಗಾಗಿ ಯಾರ ತಪ್ಪು ಏನು ಬೇಡ. ಸೊ ತಪ್ಪು ನಾವು ಸರ್ಕಾರದವರು ತಪ್ಪು ಮಾಡಿದ್ರೆ ಏನು, ಪಾಪ ಜನರು ಸಾಯ್ತಾ ಇದ್ದಾರಲ್ಲ, ಅವ್ರು ತೊಂದರೆ ಆಗ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ತಪ್ಪುಗಳನ್ನು ಹೇಳೋದು ಬೇಡ, ಸಮಸ್ಯೆಗಳನ್ನು ಪರಿಹಾರ ಮಾಡೋಣ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋದು.